ಅನಿರೀಕ್ಷಿತವಾಗಿ ದೊರೆತಂತಹ ಒಂದು ಸಂತೋಷದ ಅಪೂರ್ವವಾದಂತಹ ಅವಿಸ್ಮರಣೀಯವಾದಂತಹ ಸಂದರ್ಭ. ಸಾಮಾನ್ಯವಾಗಿ ಈ ವಿದ್ಯುದಾಘಾತ ಅಂತಾರಲ್ಲ, ನನಗೆ ಸಂತೋಷ ಆಘಾತವಾಗಿದೆ ಇದು. ಯಾಕೆ ಅಂತಂದರೆ ನಾನು ಮೈಸೂರಿನಲ್ಲಿ ಓದಂಥವನು. ಮಹಾರಾಜ ಕಾಲೇಜಿನಲ್ಲಿ 4 ವರ್ಷ ನಾನು BA ಆನರ್ಸ್ ಮತ್ತು MA ಓದಂಥವನು. ಯಾವ ಊರಿನಲ್ಲಿ ನನ್ನ ಬದುಕಿನ ಜ್ಞಾನ ನನಗೆ ಉಂಟಾಯಿತೋ, ಅಕ್ಷರ ಲೋಕಕ್ಕೆ ಬಾಗಿಲು ತೆರೆದು ನನ್ನನ್ನು ಸರಸ್ವತಿ ಬರಮಾಡ್ಕೊಂಡ್ಲೋ, ಅದೇ ಊರಿನಲ್ಲಿ ಇವತ್ತು ದಸರೆಯ ಉತ್ಸವವನ್ನು ಉದ್ಘಾಟಿಸ್ತಕ್ಕಂತಹ ಮೊದಲ ವೀಳ್ಯವನ್ನು ಅಗ್ರವೀಳ್ಯವನ್ನು ಪಡೀತಕ್ಕಂಥ ಒಂದು ಅವಕಾಶವನ್ನು ನಮ್ಮ ಕರ್ನಾಟಕ ಸರ್ಕಾರ ಕಲ್ಪಿಸಿಕೊಟ್ಟಿದ್ದಕ್ಕಾಗಿ ನಾನು ಸರ್ಕಾರಕ್ಕೆ ನನ್ನ ಕೃತಜ್ಞತೆಯನ್ನು ಹೇಳ್ತೇನೆ ಮತ್ತು ನನ್ನ ಸಂತೋಷವನ್ನು ಈ ಮಾಧ್ಯಮದ ಮೂಲಕ ತಿಳಿಸ್ತಾ ಇದ್ದೇನೆ. ಇದು ಕೇವಲ ಹಂಪ ನಾಗರಾಜೇ ಉದ್ಘಾಟಿಸ್ತಾ ಇದನ್ನು ನಾನು ಮಾತ್ರ ಮಾಡ್ತೀನಿ ಅಂತ ನಾನು ತಿಳ್ಕೊಳ್ತಾ ಇಲ್ಲ. ಯಾವ ಅರ್ಥದಲ್ಲಿ ಇದನ್ನು ಸ್ವೀಕರಿಸ್ತಾ ಇದ್ದೀನಿ ಅಂದರೆ, ಇದು ಪ್ರಜಾಪ್ರಭುತ್ವ, ಪ್ರಜೆಗಳ ನಾನು ಈ ಕರ್ನಾಟಕದ ಒಬ್ಬ ಪ್ರಜೆ. ಆದ್ದರಿಂದ ಇಡೀ ಕರ್ನಾಟಕದ ಕನ್ನಡಿಗರ ಪರವಾಗಿ ನಾನು ಉದ್ಘಾಟಿಸ್ತಾ ಇದ್ದೇನೆ ಅಂತ ವಿನಯಪೂರ್ವಕವಾಗಿ ನಾನು ನಿವೇದಿಸ್ಕೊಳ್ಳೋದಕ್ಕೆ ಇಷ್ಟಪಡ್ತೇನೆ. ದಸರಾ ನಾನು ಸುಮಾರು ಒಂದು 50 ದಸರಾ ನೋಡಿರಬಹುದು. ಯಾವ ದಸರಾವನ್ನು ನೋಡಿ ಆ ಸಡಗರವನ್ನು, ಸಂಭ್ರಮವನ್ನು ನಾನು ಬದುಕಿನಲ್ಲಿ ಅನುಭವಿಸಿ ಪುಳಕಗೊಂಡಿದ್ದೇನೋ, ರೋಮಾಂಚನಗೊಂಡಿದ್ದನೋ, ಅಂಥ ದಸರಾವನ್ನು ನಾನೇ ಉದ್ಘಾಟಿಸುವ ಒಂದು ಅವಕಾಶ ಅಂತಂದರೆ ಇದು ನಿಜಕ್ಕೂ ಒಂದು ಅಪೂರ್ವವಾದಂಥ ಒಂದು ಅವಕಾಶ. ಈ ಅವಕಾಶಕ್ಕಾಗಿ ನಾನು ಸಂತೋಷವನ್ನು ಅನುಭವಿಸುತ್ತಾ ಸರ್ಕಾರಕ್ಕೆ ಕೃತಜ್ಞತೆಯನ್ನು ತಿಳಿಸ್ತೇನೆ. ಇನ್ನು ನಾನು ಹೇಳಬಹುದಾದಂಥ ಮಾತುಗಳನ್ನು 3ನೇ ತಾರೀಕು ಬೆಳಗ್ಗೆ ಉದ್ಘಾಟಿಸುವ ಸಂದರ್ಭದಲ್ಲಿ ಹೇಳ್ತೇನೆ. ಮಾಧ್ಯಮದವರಿಗೆ, ವಿದ್ಯುನ್ಮಾನದ ಎಲ್ಲ ಮಾಧ್ಯಮದವರಿಗೆ ನಮಸ್ಕಾರ.